ಇವನ್ ಮಾತಿದ್ದಿದ್ದೆ. ನೀನ್ ಹೋಗು ಜಾಸ್ಮಿನ್. ಈಗಲೇ ಹೋಗ್ಬೇಡ, ಸ್ವಲ್ಪ ಹೊತ್ತಿರು. ಎಲ್ರದ್ದು ಊಟ ಆಯ್ತಾ ಆಂಟಿ? ಇನ್ನೊಂದು 10 ನಿಮಿಷದಲ್ಲಿ ಎಲ್ರೂ ಮಲಗ್ತಾರೆ. ಆಗ ನಾನು ಕದಿಯಕ್ಕೆ ಹೋಗ್ತೀನಿ. ಅಕ್ಕ, ಜಾಸ್ಮಿನ್ ಕೊಡೋ ಬಿಲ್ಡಪ್ಪು ರಿವರ್ಸ್ ಹೊಡಿಯೋ ತರ ಇದೆ. ಏನಾದ್ರೂ ಆಗ್ಲಿ, ಬಾಕ್ಸ್ ಕದ್ಕೊಂಡ್ ಬಂದು ನಮಗ್ ಕೊಡೋಷ್ಟ್ರಲ್ಲಿ ಅವಳೇ ಸಿಕ್ಕಾಕೋತಾಳೆ. ಮೊದ್ಲು ಕೈಗೆ ಸಿಗ್ಲಿ, ಆಮೇಲೆ ಹೇಗ್ ಕೈ ತೊಳ್ಕೋಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತು. ಈ ತರ ಕೆಲಸ ಮಾಡೋದ್ರಲ್ಲಿ ಅಗ್ರಸ್ಥಾನ ಯಾರ್ದು ಅಂತ ಕೇಳಿದ್ರೆ ನಿನ್ನ ಹೆಸರೇ ಮೊದಲು ಹೇಳ್ತಾರಕ್ಕ. ವಿಶಾಲಾಕ್ಷಮ್ಮ ತಾಯಿ, ನೀನೇ ಹೇಗಾದ್ರೂ ಕಾಪಾಡಬೇಕಮ್ಮ. ಫ್ಯಾನ್ ಹಾಕೋದೆ ಮರ್ತೋದೆ.
ಯಾರದು? ಯಾರು? ಶು, ಹಾಳದ್ ಬೆಕ್ಕಿರ್ಬೇಕು. ರಾತ್ರಿ ಆದ್ರೆ ಇಲ್ಲೇ ಬಂದು ಮಲ್ಕೊಳ್ಳುತ್ತೆ. ಶು 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 ಶು. ಹೋಯ್ತು ಅನ್ಸತ್ತೆ, ಶಬ್ದ ಇಲ್ಲ. ಈ ಮುದ್ಕ ಜೋರಾಗಿ ಹೊಡೆದ್ಬಿಟ್ಟ. ಛೇ, ಕಂದಿದ್ಯೋ ಊದ್ಕೊಂಡಿದ್ಯೋ ಏನೂ ಗೊತ್ತಾಗ್ತಿಲ್ಲ. ಅಯ್ಯೋ, ಮೊದ್ಲ ಬಾಕ್ಸ್ನ ತಗೊಂಡು ಹೋಗ್ಬಿಡ್ಬೇಕು. ಈ ಮ್ಯಾಜಿಕ್ ಬಾಕ್ಸ್ ಮೇಲೆ ತುಂಬ ಜನ ಕಣ್ಣಿದೆ. ಇದಕ್ಕೋಸ್ಕರನೇ ಬಂದಿದ್ದಾಳ. ಇವಾಗೇನು ಮಾಡದೇ ಇರೋ ಪರಿಸ್ಥಿತಿಲಿದ್ದೀನಲ್ಲ. ನಾನು ಇದನ್ನ ಕದಿಯೋಕ್ ಬಂದಿದ್ರು ಆ ಮುದ್ಕಂಗ್ ಮಾತ್ರ ಗೊತ್ತಾಗ್ತಾನೆ ಇಲ್ವಲ್ಲ. ಹುಚ್ಚು ನೈನಿ ಕುರುಡನ್ನ ಕಾವಲಾಗಿಟ್ಬಿಟ್ಟಿದ್ದಾಳೆ. ಈ ಬಾಕ್ಸ್ ಕದಿತಿರೋ ಖುಷಿಗೆ ಒಂದ್ ಸೆಲ್ಫಿ ತಗೋಬೇಕು. ಅಲ್ಲಿ ಬರ್ತಿರೋದು ಜಾಸ್ಮಿನ್ ಏನಾ? ಕೊಳ್ಳಿ ದೇವತ್ ತರ ಕಾಣಿಸ್ತಾಳೆ ಅಂದ್ರೆ ಅವಳೇ ಇರ್ತಾಳಕ್ಕ. ಮೇಲಕ್ ಬಾ. ನಡಿಯಕ್ಕ. ಆಂಟಿ, ಐ ಗಾಟ್ ಇಟ್. ವೆರಿ ಗುಡ್ ಜಾಸ್ಮಿನ್. ನೋಡ್ದ್ಯಾ ಪರ್ಶು, ಅವತ್ತು ಅನಾವಶ್ಯಕವಾಗಿ ಮೈಗೆಲ್ಲ ಮಸಿ ಬಳ್ಕೊಂಡೆ. ಜಾಸ್ಮಿನ್ನ ನೋಡು, ಎಷ್ಟು ಈಸಿಯಾಗಿ ತಗೊಂಡ್ ಬಂದಿದ್ದಾಳೆ. ಜಾಸ್ಮಿನ್ ಬೇಬಿ ಕೂಡ ಬಣ್ಣ ಹಚ್ಕೊಂಡಿದ್ಲಕ್ಕ. ಅದೇ ಮೇಕಪ್ ಹಾಕೊಂಡಿದ್ದಾಳಲ್ಲ. ಔಟ್ ಹೌಸ್ಗೆ ಎಂಟ್ರ್ ಆದ ತಕ್ಷಣ ಅವಳ ಪರ್ಫ್ಯೂಮ್ ವಾಸನೆಯಿಂದ ವಯಸ್ಸಾಗಿರೋ ಗಂಗಯ್ಯ ಅದ್ರ ವಾಸನೆ ತಗೊಂಡು ತನ್ನ ಟೀನೇಜ್ ಫ್ಲಾಶ್ ಬ್ಯಾಕಿಗೆ ಹೋಗಿರ್ತಾನೆ. ಸಿಕ್ಕಿದೆ ಚಾನ್ಸು ಅಂತ ಕತ್ಕೊಂಡ್ ಬಂದಿದ್ದಾಳೆ ನಮ್ ಜಾಸ್ಮಿನ್ ಬೇಬಿ. ಏನೊಂದ್ ಬಿಡಿ ಆಂಟಿ, ನಿಮಗ್ ಬೇಕಾಗಿರೋ ಮೆಮೊರಿ ಕಾರ್ಡ್ನ ಬೇಗ ತಗೊಳ್ಳಿ. ಮತ್ತೆ ಬಾಕ್ಸ್ನ ಅಲ್ಲೇ ಇಟ್ಟು ಬರ್ತೀನಿ. ನಿಜಾನೇ, ಕೀ ಗಾಯತ್ರಿ ಅಕ್ಕ ಫೋಟೋ ಹತ್ರ ಇದೆ. ಜಾಸ್ಮಿನ್ ಮ್ಯಾಜಿಕ್ ಬಾಕ್ಸ್ ತಗೊಂಡೋದ್ಲು. ಕಿರ್ಚಕ್ಕೂ ಆಗಲ್ಲ, ಯಾರಿಗೂ ಹೇಳಕ್ಕೂ ಆಗಲ್ಲ. ಅದನ್ನ ಅವಳು ತಿಲೋತ್ತಮಂಗ್ ಕೊಟ್ರೆ ಸಾಕ್ಷಿ ಎಲ್ಲ ನಾಶ ಮಾಡ್ತಾಳೆ.
ಅಯ್ಯೋ ಅಕ್ಕ, ಬಾ ಜಾಸ್ಮಿನ್ ಬಾ. ಅಕ್ಕ, ನಿನ್ ವಿಲನಿಸಮ್ನ ಆಮೇಲೆ ತೋರಿಸ್ಬೋದು. ಮೊದ್ಲು ಈ ಬಾಕ್ಸ್ ಅಲ್ಲಿರೋ ನಿಜನ ಏನು ಅಂತ ತಿಳ್ಕೋಬೇಕು. ಅದ್ರಲ್ಲಿ ನಿಮಗೇನಾದ್ರೂ ಕಷ್ಟ ಕೊಡೋದಿದ್ರೆ ಆ ಬಾಕ್ಸ್ನ ಬಿಸಾಕ್ ಬಿಡ್ಬೋದಲ್ವಾ? ಈಗ ಮಾಡಿ ಪ್ರಯೋಜನ ಇಲ್ಲ. ಎಲ್ರಿಗೂ ಡೌಟ್ ಬರುತ್ತೆ. ಅಷ್ಟಕ್ಕೂ ಈ ಮೆಮೊರಿ ಕಾರ್ಡಲ್ಲಿ ಏನ್ ಸೀಕ್ರೆಟ್ಸ್ ಇದೆಯೋ ಅದನ್ನ ಮೊದಲು ತಿಳ್ಕೋಬೇಕು. ಅಯ್ಯೋ ಅಕ್ಕ, ಮೆಮೊರಿ ಕಾರ್ಡ್ನ ಓಪನ್ ಮಾಡಕ್ ಆಗಲ್ಲ. ಇಟ್ಸ್ ಇಂಪಾಸಿಬಲ್. ಟೈಮ್ ವೇಸ್ಟ್ ಮಾಡದೆ ಮೊದಲು ಬಾಕ್ಸ್ ಓಪನ್ ಮಾಡು. ಮೇಕ್ ಇಟ್ ಫಾಸ್ಟ್ ಆಂಟಿ. ಅಯ್ಯೋ, ಅಯ್ಯೋ ನಿಲ್ಸಕ್ಕ. ನೀನ್ ಸುಮ್ನಿರೋ. ಏನ್ ಮಾಡ್ಬೇಕು ಅಂತ ನಂಗೇನೋ ಗೊತ್ತು. ಅಯ್ಯೋ, ಆಂಟಿ ಪ್ಲೀಸ್ ಮೇಕ್ ಇಟ್ ಸ್ಟಾಪ್. ಐ ಡೋಂಟ್ ನೋ. ಅಲಾರಾಮ್ ಹೊಡ್ಕೋತಿದ್ಯಕ್ಕ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಡ್ತೀವಿ. ಈಗ ಏನ್ ಮಾಡೋದು? ಸೌಂಡ್ ಹೇಗ್ ನಿಲ್ಸೋದು? ಬನ್ನಿ ನೋಡೋಣ. ಪರ್ಶು, ಈ ಬಾಕ್ಸ್ ನ ತಗೊಂಡು ಹೋಗಿ ಆ ಗಂಗಯ್ಯನ ಕೈಯಲ್ಲಿಡು. ಕೊಡು. ಯಾರು 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 ಯಾರದು? ಗಂಗಯ್ಯನ ಕೈಗೆ ಇಟ್ಟು ಬಂದೆ ಅಕ್ಕ. ಸರಿ ಸರಿ, ಬನ್ನಿ ಹೋಗೋಣ. ಯಾರದು ಯಾರದು ಯಾರು? ಬಂಗಾರದಂತ ನಿದ್ದೆ ಹಾಳು ಮಾಡಿದ್ರು. ಪರ್ಶು, ಏನಾ ಸೌಂಡು? ಏನು ಅಕ್ಕ? ಮ್ಯಾಜಿಕ್ ಬಾಕ್ಸ್ನ ಗಂಗಯ್ಯ ಯಾಕೆ ಹಿಡ್ಕೊಂಡಿದ್ದಾನೆ? ಐ ಥಿಂಕ್ ಅಲಾರಾಮ್ ಕೂಡ ಅದರಿಂದನೇ ಬಂತು ಅನ್ಸುತ್ತೆ. ಓಹ್, ಯಾರಾದ್ರೂ ಈ ಮ್ಯಾಜಿಕ್ ಬಾಕ್ಸ್ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದು ಹಾಗೆ ಕಿರ್ಚುತ್ತೆ. ಹಾಸ್ನಿ ಅತ್ಗೆನೆ ಹಾಗೆ ಸೆಟ್ ಮಾಡಿ ಇಟ್ಟಿದ್ದಾರೆ.
ತಳೆ ಕೆಟ್ಟವಳು ಅಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ತಿಳ್ಕೊಂಡಿದ್ದಾಳೆ. ಇಟ್ಸ್ ಆಲ್ ರೈಟ್. ಅಂದ್ರೆ ಇವಾಗ ಆ ಬಾಕ್ಸ್ನ ಗಂಗಯ್ಯ ತೆಗೆದು ನೋಡ್ಬೇಕು ಅನ್ಕೊಂಡ. ದೊಡ್ಡ ಹಿಂಗೆ ಕಾಣಿಸಲ್ವಲ್ಲ. ಮುಟ್ ನೋಡ್ತಾ ಇದ್ದಾನಲ್ಲ, ಅವನ್ಗೆ ಅದ್ರಲ್ಲೇ ಖುಷಿ. ಏನ್ ಗಂಗಯ್ಯ, ಔಟ್ ಹೌಸ್ ಅಲ್ಲಿದ್ದ ಮ್ಯಾಜಿಕ್ ಬಾಕ್ಸ್ ಅನ್ನ ಇಲ್ಲಿಗೆ ಯಾಕೆ ತಗೊಂಡ್ ಬಂದೆ? ಏನ್ ಮಾಡ್ಬೇಕು ಅಂತ? ಅಮ್ಮ ಅವರೇ, ಅದು ಇದನ್ನ ನಿಜ ಹೇಳು ದೊಡ್ಡಯ್ಯ, ಭಯ ಪಡೋ ಅವಶ್ಯಕತೆ ಇಲ್ಲ. ಜಾಸ್ಮಿನ್ನೇ ಕತ್ಕೊಂಡು ಬಂದಿದ್ದು ಅಂತ ಹೇಗೆ ಹೇಳಿ ನಯನಮ್ಮ? ತಿಲೋತ್ತಮ ಇದನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ಲು ಅಂತ ಹೇಳಿದ್ರೆ ನಾನು ಸಿಕ್ಕಾಕೋತೀನಲ್ವಾ? ಹೇಳು ಗಂಗಯ್ಯ. ಅದನ್ ತರದಕ್ ನಾನೇ ಹೇಳಿದ್ದು ಅಂತ ಅವ್ರ ಮುಂದೆ ಯಾಕೆ ಹೇಳ್ತಿಲ್ಲ ದೊಡ್ಡಯ್ಯ? ನೈನಿ, ಆ ಬಾಕ್ಸ್ನ ನೀನ್ ತಗೊಂಬರಕ್ಕೆ ಹೇಳ್ದ? ಹೌದು ಯಜಮಾನ್ರೆ. ದೊಡ್ಡ ಯಜಮಾನ್ರು ಅಮ್ಮ ಅವ್ರನ್ನ ಕನ್ವರ್ಸ್ತಿರ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಅವ್ರ ಆರೋಗ್ಯ ಹಾಳಾಗುತ್ತೇನೋ ಅಂತ ಆ ಪೆಟ್ಟಿಗೆ ತಗೊಂಡ್ ಬಂದು ಅವ್ರ ಕೋಣೆಲಿ ಇಡಕ್ ಹೇಳ್ದೆ. ಆದ್ರೆ ನಾನು ತಗೊಂಡ್ ಬರೋದಕ್ಕೂ ಮುಂಚೆನೆ ಯಾರೋ ಇದನ್ನ ತಗೊಂಡ್ ಬಂದು ನನ್ನ ಕೈಯಲ್ಲಿ ಇಟ್ಟು ಹೋದಾಗಾಯ್ತಮ್ಮ. ಅಷ್ಟಕ್ಕೂ ನಿಂಗೆ ಯಾರು ಕೊಟ್ಟಿದ್ದು? ಅದಾ, ಅದೆಲ್ಲ ಒಂದ್ ಭ್ರಮೆ ವಿಕ್ರಾಂತ್. ನೈನಿನೇ ತಗೊಂಡ್ ಬಾ ಅಂತ ಹೇಳಿದ್ಮೇಲೆ ಇನ್ಯಾರೋ ತಗೊಂಡು ಗಂಗಯ್ಯಂಗೆ ಯಾಕೆ ಕೊಡ್ತಾರೆ? ವಯಸ್ಸಾಗ್ತಿದೆ ಅಲ್ಲ, ಕನ್ಫ್ಯೂಷನ್ ಇರುತ್ತೆ. ಈ ಸಲ ಯಾರಾದ್ರೂ ಇದನ್ನ ಮುಟ್ಟಕ್ ಹೋದ್ರೆ ಸಾಕು, ಸೈರನ್ ತರ ಕೂಕೊಳ್ಳೋ ಅಂತ ಅಲ್ರಾಮ್ ಸೆಟ್ ಮಾಡ್ತೀನಿ. ನೀನ್ ಎಕ್ಸ್ಪೆರಿಮೆಂಟ್ ಇಂದ ಎಲ್ರಿಗೂ ಹುಚ್ಚಿಡಿಸ್ಬೇಡ. ತಗೊಂಡ್ ಹೋಗಿ ಅಣ್ಣನ ರೂಮಲ್ಲಿಡು. ಅತ್ತಿಗೆ, ಕೀ ನನ್ನ ಹತ್ರನೇ ಇರ್ಲಿ ಬಿಡಿ. ಕರೆಕ್ಟ್ ವಿಶಾಲ್, ಇದು ನಿನ್ ಹತ್ರನೇ ಇರ್ಬೇಕು, ಆವಾಗ್ಲೇ ಸೇಫ್ ಆಗಿರುತ್ತೆ. ತಗೋ. ಚಿಕ್ಕದಾದ್ರೂ ತುಂಬಾ ಬೆಲೆ ಬಾಳತ್ತೆ ಅನ್ಸುತ್ತೆ. ಅದರಿಂದ ಎಲ್ರ ಜೀವನ ಏರ್ಪೇರಾಗತ್ತೆ ಅನ್ಸುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಸರಿ ಸರಿ, ಹೋಗಿ ಎಲ್ಲರೂ ಮಲ್ಕೊಳ್ಳಿ. ನಿಜ ಹೇಳು ಅಂತ ಹೇಳಿ ನೀನ್ಯಾಕೆ ಸುಳ್ಳು ಹೇಳ್ದಮ್ಮ? ಯಾಕಂದ್ರೆ ಈಗ ನಿಜ ಗೊತ್ತಾಗ್ಬಾರ್ದು, ಸುಳ್ಳೇ ಗೆಲ್ಬೇಕು. ನಿನ್ನನ್ನು ಕಾಪಾಡಕ್ಕೋಸ್ಕರ ಹಾಗೆಲ್ಲ ಹೇಳ್ಬೇಕಾಯ್ತು ದೊಡ್ಡಯ್ಯ. ಹುಷಾರು. ಏನೋ ನಡೀತಿದೆ.
ಯಜಮಾನ್ರೇ, ನಿಮ್ ಕೈ ಈಗ ಖಾಲಿ ಇದೆಯಾ? ಹೂವು ಮುಡಿಸ್ಬೇಕಾ, ಪೌಡ್ರ್ ಹಾಕ್ಬೇಕಾ, ಲಿಪ್ಸ್ಟಿಕ್ ಹಚ್ಬೇಕಾ, ಇಲ್ಲ ಊಟ ತಿನ್ನಿಸ್ಬೇಕಾ? ಏನ್ ಮಾಡ್ಬೇಕು ಅಂತ ಆರ್ಡರ್ ಮಾಡಿದ್ರೆ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ನಾನು ಮಾಡ್ಬಿಡ್ತೀನಿ. ಅದೆಲ್ಲ ನೀವೇನು ಮಾಡ್ಬೇಕಾಗಿಲ್ಲ, ಆದ್ರೆ ಇದ್ರಲ್ಲಿ ನೀವು ಕೈ ಅದ್ಬೇಕು. ಅದಕ್ಕೇನಂತೆ? ಫ್ಲೈಟ್ ಟಿಕೆಟ್ ತಗೊಂಡು ಟ್ರೈನ್ ಹತ್ತಿರೋಳ್ ತರ ಹಾಗ್ಯಾಕ್ ನೋಡ್ತಿದ್ಯಾ ಜಸ್ಸಿ? ಒಂದ್ಸರಿ ಅಲ್ಲಿ ನೋಡಿ ಆಂಟಿ, ಅಮೆರಿಕಾಗೆ ನಡ್ಕೊಂಡು ಹೋಗ್ತೀರಾ. ವಿಶ್ ವಿಶ್ ಹೇಳಿ ಅತ್ತೆ. ಏನಿದು? ಅಚ್ಚು. ಏಯ್ ನೈನಿ, ಅಚ್ಚನ್ನ ಅಕ್ಷರನ ಕಲಿತಾ ಇದ್ದೀನಿ ಅಂತ ನನ್ನ ಅಳಿಯನ್ ಹತ್ರ ಈ ತರ ಅಚ್ಚ ಹಾಕ್ಸ್ತಾ ಇದ್ಯಾ? ಮಣ್ಣನ್ ಮುಟ್ಸೋದಿಕ್ಕೆ ನಾಚಿಕೆ ಆಗಲ್ವಾ? ಕೆಮ್ಮಣ್ಣನ್ ಕಲ್ಸಿ ಈ ಗೋಡೆಗೆ ಒತ್ತಿದ್ರೆ ಆ ಮನೆಗೆ ಒಳ್ಳೇದಾಗತ್ತೆ ಅಮ್ಮೋರೆ. ಯಾರ್ ಹೇಳಿದ್ದು? ಅವಳೇ ಹೇಳಿ ನಮ್ಮನ್ ಫೂಲ್ ಮಾಡ್ಬೇಕಂತ ಅನ್ಕೊಂಡಿದ್ದಲ್ಲ ಆಂಟಿ. ಜಾಸ್ಮಿನ್, ನೈನಿ ಏನ್ ಮಾಡಿದ್ರೋ ಚೆನ್ನಾಗಿ ಯೋಚನೆ ಮಾಡೇ ಮಾಡ್ತಾಳೆ. ನೋಡೋದಕ್ಕೆ ರೊಮ್ಯಾಂಟಿಕ್ ಸೀನ್ ತರ ಕಾಣಿಸಿದ್ರೆ ಒಳಗೆ ಅಂತರ ಅರ್ಥ ಬೇರೆನೇ ಇರುತ್ತೆ. ಹುಳಿಲಿ ಬದ್ನೆಕಾಯಿ ಇರುತ್ತೆ, ಆದ್ರೆ ಇವಳು ಈ ರೀತಿ ಮಾಡ್ಸೋ ಕೆಲಸದಲ್ಲಿ ಯಾವ ಅರ್ಥನೂ ಇರಲ್ಲ. ವೇಶ್ ಇದೇ ಅಮ್ಮೋರೆ, ಮನೆಗೆ ದೃಷ್ಟಿ ತಾಗ್ದಿರೋ ತರ ಇರುತ್ತೆ. ಹಾಗೇನೆ ಗೋಡೆ ಗೊತ್ತಿದ್ಮೇಲೆ ಯಜಮಾನ್ರ ಎರಡೂ ಕೈ ರೇಖೆಗಳು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದನ್ನ ನೋಡ್ತಿದ್ರೆ ಗಾಯತ್ರಿ ಅಮ್ಮವ್ರ ಹೆಬ್ಬೆಟ್ ಗೊತ್ತಾಗೋಂತ ಮಾರ್ಗ ಕೂಡ ಸಿಗುತ್ತೇನೋ. ವಾಹ್, ಎಷ್ಟು ಅದ್ಭುತವಾಗಿ ಯೋಚನೆ ಮಾಡಿದಾಳೋ ನೋಡಿದ್ರ ಅತ್ತೆ. ನಿನ್ ಕೈನ ಆ ಮಣ್ಣಲ್ಲಿ ಹತ್ಸಿ ಗಲೀಜ್ ಮಾಡ್ತಾ ಇದ್ದಾಳೆ ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ ವೇಶ್. ಅತ್ತೆ, ನೀವು ತಿಳ್ಕೊಬೇಕಾಗಿರೋದು ಒಂದಿದೆ. ಏನದು? ಜಾಸ್ಮಿನ್, ಅದರಲ್ಲಿ ಕೈಯದ್ದು. ಚಿಚಿ, ಯಕ್, ಛೀ, ಡೋಟಿ. ಹೌದಾ? ಓಕೆ, ನೋಡಿಲಿ.
ಇದು ನೈನಿಗೂ ಜಾಸ್ಮಿನ್ಗಿರೋ ವ್ಯತ್ಯಾಸ. ನೀನು ಕೆನ್ನೆ ಮುಟ್ಟಿದ ತಕ್ಷಣ ನೈನಿ ಕಣ್ ಮುಚ್ಕೊಂಡ್ಲು, ಜಾಸ್ಮಿನ್ ರೆಪ್ಪೆ ಮಿಟಕ್ಸ್ದೆ ನೋಡಿದ್ಲು. ಅದ್ರಲ್ಲಿ ವ್ಯತ್ಯಾಸ ಏನಿದೆ? ಅತ್ತೆ, ನಿಮ್ಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ಓಕೆ ನೈನಿ, ನೀನ್ ರೆಡಿನಾ? ಎನಫ್, ನನಗೆ ಅರ್ಥಾಯ್ತು. ನಮ್ಮ ಅತ್ತೆಗೂ ಜಾಸ್ಮಿನ್ಗೂ ಎಕ್ಸ್ಪ್ಲೇನ್ ಮಾಡೋಣ. ನೀನೇನಂತೀಯ? ನಡೀರಿ ಯಜಮಾನ್ರೆ, ನಾವಂತೂ ಹೋಗ್ಬೇಕಲ್ವಾ? ನಿನಗೇನಾದ್ರೂ ಅರ್ಥ ಆಯ್ತಾ ಜಸ್ಸಿ? ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ನಾಚಿಕೆ ಇಲ್ದೆ ನೋಡ್ತಾ ಇದ್ಯಾ ಅಂತ ಅರ್ಥ ಆಯ್ತು. ಚಿಚಿ, ಇದ್ರಲ್ಲಿ ಅಷ್ಟೇ ಮೀನಿಂಗ್ ಇದ್ಯಾ? ಚಿಕ್ಕ ಯಜಮಾನ್ರೆ, ಏನದ್ಲಿಂದ ಕದಲ್ತಾನೆ ಇಲ್ವಲ್ಲ? ನಿಂತ್ಕೊ ಅಂದ್ರೆ ಚಿಕ್ಕ ಯಜಮಾನ್ರು ನಿಂತ್ಕೊಳ್ಳಲ್ಲ. ಯಾಕೆ ಏನಂತ ಪ್ರಶ್ನೆಗಳು ಕೇಳ್ತಾರೆ, ಆದ್ರೂ ತಡಿಬೇಕು. ಹೇಗೆ? ಐಡಿಯಾ. ಇರುವೆ, ಅಯ್ಯೋ ಇರುವೆ, 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 ಇಲ್ಲಿ ಇಲ್ಲಿ ಇಲ್ಲಿ. ಇರುವೆ, ಇರುವೆ, ಇಲ್ಲಿ ಕಚ್ತಿದೆ, ಇಲ್ಲಿ ಕಚ್ತಿದೆ. ಏನಕ್ಕ, ನೈನಿ ತಂಗಿ ಸುಮನಗೆ ಡ್ಯಾನ್ಸ್ ಬರತ್ತಾ? ಯಾರು ಹೇಳಲೇ ಇಲ್ವಲ್ಲ? ಅದು ಡಾನ್ಸ್ ಅಲ್ಲ ಕಣೋ, ಆಕ್ಟಿಂಗು. ಆಕ್ಟಿಂಗಾ? ನೀನೇ ನೋಡು, ಅರ್ಥ ಆಗುತ್ತೆ. ಹಲೋ ಹಲೋ, ಹೋಲ್ಡ್ ಆನ್. ಏನಾಯ್ತು? ಇರುವೆ ಕಚ್ತಿದೆ ಚಿಕ್ಕ ಯಜಮಾನ್ರೆ. ಯಾವಿರುವೆ? ಕೆಂಪುದ ಕಪ್ಪುದ? ಕಚ್ತಿದ್ಯಾ? ಕಪ್ಪಿರುವೆ ಕಚ್ಚಲ್ಲ, ಕೆಂಪಿರುವೆ ಕಚ್ಚಿದ್ರೆ ಗುಳ್ಳೆ ಆಗುತ್ತೆ. ಅಬ್ಬಾ, ಅದು ಗಂಡಿರುವೆ ಅನ್ಕೋತೀನಿ, ಗಂಡಿರುವೆ. ಓ, ಆಲ್ ರೈಟ್. ನೋಡ್ದೆ ಹಾಗೆ ಹೋಗ್ತಿದ್ದೀರಲ್ಲ. ಎಲ್ಲಿ ಅಂತ ನೋಡ್ಲಿ? ಅಬ್ಬಾ, ಮೇಲಿಂದ ಕೆಳಗೆ ಆಗ್ಲಿಂದ ಕಚ್ತಾನೆ ಇದೆ ಚಿಕ್ಕ ಯಜಮಾನ್ರೆ. ಅಂದ್ರೆ ಅದು ಕೂಡ ನಿನ್ ಹಾಗೆ ಮಾತ್ ಕೇಳಲ್ಲ ಅನ್ಸುತ್ತೆ. ನಮ್ ವಿಕ್ರಾಂತ್ ಒಳ್ಳೆಯವನಾಗಿದ್ದಕ್ ಸರಿ ಹೋಯ್ತಕ್ಕ. ಅದೇ ಪೊರ್ಕಿ ಆಗಿದ್ದಿದ್ರೆ ಸಟಕ್ ಅಂತ ಕೈ ಹಾಕಿ
ಇರುವೆನ್ ಹೊಸ್ಕಾಗ್ತಿದ್ನೇನೋ. ಅಷ್ಟಕ್ಕೂ ಇರುವೆ ಇದ್ರೆ ಅಲ್ವೇನೋ ಇದೆ ಅನ್ನೋ ಥರ ನಾಟಕ ಆಡ್ತಿದ್ದಾಳೆ ಸುಮನ ಸುಂದರಿ. ಇದು ನಿಜನಾ? ನಿಜವಾಗ್ಲೂ ಇರುವೆ ಇಲ್ವಾ ಹಾಗಾದ್ರೆ? ಅಬ್ಬಬ್ಬಬ್ಬಾ, ಇರುವೆ ಕಚ್ತಿದೆ. ಗಂಡ ಇರುವೆ, ಕಾಪಾಡಿ ಚಿಕ್ಕ ಯಜಮಾನ್ರೆ. ಹಾವಾದ್ರೆ ಉದ್ದಕ್ಕಿರುತ್ತೆ, ಹಿಡ್ಕೋಬಹುದು. ಭಯ ಆದ್ರೆ ಕೋಲಲ್ಲಿ ಹೊಡಿಬಹುದು. ಇದು ಇರುವೆ ಅಲ್ವಾ, ತುಂಬಾ ಚಿಕ್ಕದಿರುತ್ತೆ. 4 ಜನರ ಮಧ್ಯೆ ನಿಂತ್ರೆ ನೀನೇ ಸರಿಯಾಗಿ ಕಾಣಿಸಲ್ಲ. ಅಷ್ಟು ಚಿಕ್ಕ ಇರುವೆ ಹೇಗ್ ಕಾಣಿಸುತ್ತೆ ಹೇಳು? ಮತ್ತಿವಾಗ ಏನ್ ಮಾಡೋದು? ಕಚ್ತಿದ್ಯಲ್ಲ. ಅದೆಷ್ಟೊತ್ತು ಕಚ್ಚುತ್ತೋ ಕಚ್ಲಿ, ನಾನು ನೋಡ್ತೀನಿ. ಹಾ, ಅಲ್ಲಿ ನಿಂತ್ಕೊಂಡು ನೋಡ್ದೆ, ಎಲ್ ಕಚ್ತಿದಿಂದ ಹುಡುಕ್ಬೋದಲ್ಲ. ಕಷ್ಟ ಸುಮನ. ಒಳಗಡೆ ಕೈ ಹಾಕಿ ಇರುವೆ ಇರುವೆ ಎಲ್ಲಿದೆಯಾ ಅಂತ ಹುಡುಕಕ್ಕಾಗಲ್ಲ ಅಲ್ವಾ? ಹೋಗ್ಲಿ, ಇಂಥದ್ದೇ ಜಾಗದಲ್ಲಿ ಕಚ್ತಿದೆ ಅಂತ ಹೇಳು, ಅವಾಗ ಏನಾದ್ರೂ ಮಾಡ್ಬೋದು. ಏನ್ ಹೇಳಿ ಚಿಕ್ಕ ಯಜಮಾನ್ರೆ, ಒಂದ್ಸಲ ಇಲ್ಲಿ, ಇನ್ನೊಂದ್ಸಲ ಈ ಕಡೆ. ಹೃದಯದ ಹತ್ರನೂ ಕಚ್ತಾ ಇದೆ. ಹಾಳಾದಿರುವೆ. ಓಹೋ, ಹಾಗಾದ್ರೆ ಇದಾ ವಿಷಯ. ಅರ್ಥ ಆಯ್ತು ಅಲ್ವೇನೋ? ಒಳ್ಳೇದು. ಹಾಗಾದ್ರೆ ವಿಕ್ರಾಂತ್ ಈಗ ಹೆಲ್ಪ್ ಮಾಡ್ತಾನಾ ಇಲ್ವಾ ಅಕ್ಕ? ಮಾಡಬಾರ್ದು ಪರ್ಶು. ಮಾಡಿದ್ರೆ ಅವನ್ ಬುಟ್ಟಿಗೆ ಬೀಳ್ತಾನೆ. ತಡ ಮಾಡ್ಬೇಡಿ, ಇರುವೆನ್ ಹಿಡ್ಕೊಡಿ ಚಿಕ್ಕ ಯಜಮಾನ್ರೆ. ಇಲ್ಲಿ ಕೇಳು, ಯಾವುದೇ ಇರುವೆ ಆದ್ರೂ 5 ನಿಮಿಷಕ್ಕಿಂತ ಜಾಸ್ತಿ ಮನುಷ್ಯನ ಮೈ ಮೇಲೆ ಇರಲ್ವಂತೆ. ಟೈಮ್ ಆಯ್ತು, ಅದಾಗದೆ ಹೊರಟೋಗುತ್ತೆ ಬಿಡು. ಉರಿತಾ ಇದ್ರೆ ಐಸ್ ಕ್ಯೂಬ್ ಇಟ್ಕೋ. ಚಿಕ್ಕ ಯಜಮಾನ್ರೆ, ಉರಿತಾ ಇದ್ರೆ ಐಸ್ ಕ್ಯೂಬ್ ಇಟ್ಕೋ ಅಂತ ಹೇಳಿದ್ನಲ್ವಾ, ಮರಿಬೇಡ. ಕರ್ಮ, ನಿಮ್ಮನ್ ಹೇಗ್ ಬೆಳೆಸ್ಕೊಳ್ಳೋದು ಗೊತ್ತಾಗ್ತಿಲ್ಲ. ಒಬ್ಬ 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 ಏನ್ ಆಕ್ಟಿಂಗ್ ಮಾಡ್ತಿದ್ದಾಳಕ್ಕ ಇವಳು. ಲೈನ್ ಹೊಡಿತಿದ್ಯಾ ಅಂತ 2 ಬಿಡ್ತೀಯಾ? ಟೀನೇಜ್ ಅಲ್ಲಿರೋ ಹುಡುಗಿನ ಹೊಡಿಬಾರ್ದು ಕಣೋ, ಬೆನ್ ತಟ್ಟಬೇಕು. ಸ್ವಲ್ಪ ತಾಳ್ಮೆಯಿಂದಿರು, ಇರುವೆನ ಹೊಸಕ್ ಹಾಕ್ಬೋದು. ಏನ್ ನೈನಿ, ಏನ್ ಯೋಚಿಸ್ತಾ ಇದ್ಯಾ? ಅಮ್ಮವ್ರೆ, ಗೊತ್ತಿದ್ರು ಯಾಕೆ ಕೇಳ್ತೀರಾ ಅಮ್ಮವ್ರೆ? ಎಷ್ಟು ಯೋಚನೆ ಮಾಡಿದ್ರು ನಿಮ್ ಹೆಬ್ಬೆಟ್ ಗುರ್ತನ್ನ ಹೇಗ್ ತಿಳ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ನೀನ್ ಯೋಚನೆ ಮಾಡಿ ಏನಾದ್ರೂ ಒಂದ್ ದಾರಿ ಕಂಡು ಹಿಡಿತ್ಯಾ ಅಂತ ಅನ್ಕೊಂಡಿದೀನಿ ನೈನಿ. ಇಲ್ಲ ಅಮ್ಮವ್ರೆ, ಆ ಕಾರ್ಡಲ್ಲಿ ಏನಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಮನೇಲಿ ಪೂಜೆ, ಆಫೀಸಲ್ಲಿ ಯಜಮಾನ್ರ ಕೆಲಸ, ಹೀಗೆ ತುಂಬಾ ಕೆಲಸ ಬರ್ತಿದೆ. ಸಂಸಾರದೊಳಗ್ ಮುಳುಗಿ ಮರ್ತೋಗಿದ್ಯಾ ಅನ್ಸತ್ತೆ. ಕುಟುಂಬ ಅಂದ್ರೆ ಸಾಕು, ಎಷ್ಟೇ ಕಷ್ಟ ಬಂದ್ರು ನಮ್ ನೈನಿ ಎದುರಿಸ್ತಾಳೆ. ಆದ್ರೆ ಒಳ್ಳೇದ್ ಮಾಡ್ಬೇಕಂದ್ರೆ ಅದನ್ನ ಹೇಗಾರು ಮಾಡಿ ಹಾಳು ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಈ ಮನೆಯಲ್ಲಿರೋ ಜನ. ಹಾಗೆಲ್ಲ ಅನ್ಬಾರ್ದು ಶಿವ. ನಾನೇನ್ ಎಲ್ಲರಿಗೂ ಬೈತಾ ಇಲ್ಲ, ಕೆಲವರಿಗೆ ಮಾತ್ರ ಅಂತ ಇರೋದು. ಶಿವ ಹೇಳ್ತಾ ಇರೋದು ನಿಜನೇ ನೈನಿ. ಕೆಲವರು ಇದ್ದಾರೆ, ಅವರಿಂದನೇ ತೊಂದರೆಗಳು ಬರುತ್ತೆ.